ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡುತ್ತದೆಯಾ ಈ ರಾತ್ರಿ? ಎಸ್, ಇವತ್ತು ಅಮಾವಾಸ್ಯೆ ಆಗಿದೆ. ನೀವು ಅಮಾವಾಸ್ಯೆ ಕಳೆದ ನಂತರ ಯಾವುದೇ ದಿನ ನೋಡಬಹುದು. ಈ ವಿಡಿಯೋ ಇವತ್ತಿನಿಂದ 3 ತಿಂಗಳವರೆಗೂ ರೆಸೊನೇಟ್ ಆಗುತ್ತೆ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ನೆಕ್ಸ್ಟ್ ಮಂತ್ ನೋಡಬಹುದು, ನೆಕ್ಸ್ಟ್ ಇಯರ್ ನೋಡಬಹುದು, 6 ತಿಂಗಳು ಬಿಟ್ಟು ನೋಡ್ಬೋದು, ಅಲ್ಲಿಂದ 3 ತಿಂಗಳವರೆಗೂ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳಬಹುದು. ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅದು ಯಾರ ವಿಚಾರವಾಗಾದರೂ ನೀವು ನೋಡ್ತಾ ಇರಬಹುದು. ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಇಂದು ರಾತ್ರಿ ಕಾಡ್ತಾ ಇದೆಯಾ ಅಂತ ಹೇಳಿ. ಯಾಕೆ ಇಂದು ರಾತ್ರಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ದಿನಗಳಲ್ಲಿ ಏನಾಗುತ್ತೆ, ಬಹಳಷ್ಟು ಯಾವುದಾದ್ರೂ ಒಂದು ಆ್ಯಂಗ್ಸೈಟಿ ಫೀಲಲ್ಲೋ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾಯಿದ್ರೆ ಅದು ಇನ್ನೂ ಕೂಡ ಲ್ಯಾಗ್ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಥಿತಿ ಏನಾಗುತ್ತೆ, ಇನ್ನೂ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದಾಗಿರುತ್ತೆ. ಸೊ ನಿಮ್ಮ ಬಗ್ಗೆ ಅಥವಾ ನೀವೇನಾದರೂ ಅವರ ಕಾಂಟ್ಯಾಕ್ಟಿಗೆ ಹೋಗಿ ಅಥವಾ ನಿಮ್ಮ ವಿಚಾರಗಳು ಅವರೇನಾದರೂ ನೋಡ್ತಾ ಇದ್ದಾರೆ ಅನ್ನುವಾಗ ನಿಮ್ಮ ಬಗ್ಗೆನೂ ಕೂಡ ಅವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡಲಿದೆಯಾ ಅಥವಾ ಈ ಹಿಂದೆ ಏನಾಗಿದೆ, ಹಿಂದಿನ ರಾತ್ರಿ ಏನಾಗಿದೆ, ಹಿಂದಿನ ದಿನ ಏನಾಗಿದೆ, ಮಾರನೇ ದಿನ ಏನಾಗಬಹುದು, ಇದೆಲ್ಲನೂ ಕೂಡ ರೀಡಿಂಗ್ನಲ್ಲಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆಯಾ? ನೀವು ಬಹಳಷ್ಟು ಅಫರ್ಮೇಷನ್ಸ್ಗಳನ್ನ ಮಾಡಿರಬಹುದು, ಅಮಾವಾಸ್ಯೆ ಪೂಜೆಗಳನ್ನು ಮಾಡಿರಬಹುದು, ಆ ವ್ಯಕ್ತಿಯ ವಿಚಾರವಾಗಿ ಏನಾದರೂ ಕೋರಿಕೆಗಳನ್ನು ಬೇಡುವಂಥದ್ದಾಗಿರಬಹುದು. ಈ ದಿನ ಎನರ್ಜಿ ಒಂದಷ್ಟು ಏನಾಗುತ್ತೆ, ಅಮಾವಾಸ್ಯೆ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ ಏನಾಗುತ್ತೆ, ಎನರ್ಜಿ ಒಂದಷ್ಟು ಏರುಪೇರುಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ದಿನ ಆ ವ್ಯಕ್ತಿ ಏನಾದರೂ ಪರ್ಟಿಕ್ಯುಲರಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ನೋಡೋಣ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಅಥವಾ ಆ ವ್ಯಕ್ತಿಯ ಫೋಟೋ ಏನಾದರೂ ಇದ್ದರೆ ಆ ವ್ಯಕ್ತಿಯ ಬಗ್ಗೆ, ಆ ವ್ಯಕ್ತಿಯ ಮುಖ ಚೆಹರೆನ ನೀವು ಕಣ್ಮುಚ್ಕೊಂಡು ಒಂದಷ್ಟು ನೋಡ್ತಾ ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಕೊಟ್ಟಿರುವಂತಹ ನಂಬರ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೆದುಕೊಳ್ಬೇಕಾಗತ್ತೆ. ಹಾಗೆ ಕ್ರಿಸ್ಟಲ್ಸ್ಗಳಾಗಿರಬಹುದು ಅಥವಾ ನಿಮ್ಮ ಪರ್ಸ್ನಲ್ ಆಗಿ ರೀಡಿಂಗ್ಸ್ಗಳೇನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ ಮುಖಾಂತರ ನೀವು ಕಾಲ್ ಕನೆಕ್ಟ್ ಆಗದೇ ಇದ್ದರೆ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡಲಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮಂತೆ ಬಹಳಷ್ಟು ಯೋಚನೆಗಳು ನಿಮ್ಮ ಬಗ್ಗೆ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ? ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ? ಆ ವ್ಯಕ್ತಿಯ ಬಗ್ಗೆ ಖಂಡಿತವಾಗ್ಲೂ ನೆನಪು ಮಾಡ್ಕೊಳ್ತಾರಾ? 8 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ, 5 ಆಫ್ ಓಕೆ. ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೊಂದು ನನ್ನ ಕ್ಲಾರಿಟಿಗೋಸ್ಕರ ಒಂದು ಮೆಸೇಜನ್ನ ತೆಗೆದಿದ್ದೀನಿ. ಎಸ್, ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಯಾವ ರೀತಿ ಈ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ತೀರಿ, ಅದೇ ರೀತಿ ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೇ ತೋರಿಸುತ್ತೆ. ಆ ವ್ಯಕ್ತಿಯೂ ಕೂಡ ನೀವು ಎಷ್ಟು ಆ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಫೀಲಿಂಗ್ಸ್ ಕೂಡ ಇದೆ, ನಿಮ್ಮಿಬ್ಬರ ನಡುವೆ ಅಷ್ಟೇ ಎಮೋಷನ್ಸ್ ಇದೆ. ಹಾಗೆಯೇ ನಿಮ್ಮ ಹತ್ರಕ್ಕೆ ಬರೋದಕ್ಕಾಗಿರ್ಬೋದು, ಮಾತನಾಡೋದಕ್ಕಾಗಿರ್ಬಹುದು, ಇಲ್ಲಿ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳು ಅಡ್ಡ ಆಗ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ಅನಿಸಿದ್ದನ್ನು ಹೇಳೋದಕ್ಕೆ ಏನಾಗ್ತಾ ಇದೆ, ಅವ್ರಿಗೆ ಯಾರೋ ಕೆಲವು ವ್ಯಕ್ತಿಗಳು ಅವರನ್ನು ತಡೆದಿಟ್ಟ ಹಾಗೆ ಆಗಿದ್ದಾರೆ ಆ ವ್ಯಕ್ತಿ. ಸೊ ಆ ವ್ಯಕ್ತಿಗೂ ಕೂಡ ಹೌದು, ಬಹಳಷ್ಟು ನಿಮ್ಮ ವಿಚಾರವಾಗಿ ಬಹಳಷ್ಟು ನೆನಪು ಕಾಡ್ತಾ ಇದೆ.
ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ, ಪೇರೆಂಟ್ಸ್ಗಳ ವಿಚಾರವಾಗಿ ಕಟ್ಟಾಗ್ತಾ ಇರುವಂಥದ್ದಾಗಿರ್ಬೋದು, ಯಾರೋ ಹಿರಿಯರ ಮಾತುಗಳು ಅಥವಾ ಯಾವುದೋ ದೈವ ಆ ರೀತಿ ಅಪ್ಪಣೆ ಕೊಟ್ಟಿದೆ ಅಥವಾ ಏನೋ ಒಂದು ವಿಚಾರಗಳಲ್ಲಿ ಅವರು ನಿಮ್ಮ ವಿಚಾರದಿಂದ ಹಿಂದೇಟ್ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರೇನಾದರೂ ಬ್ರಾಡಾಗಿ ಥಿಂಕ್ ಮಾಡಿ ಏನಾದ್ರು ಇದ್ರು ಅಂತ ಹೇಳಿದ್ರೆ ಸರಿಯಾಗಿ ಇರ್ತಿತ್ತು ಈ ಸಂಬಂಧ. ಅವರು ಕೂಡ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಅವ್ರು ಯಾವ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅವರು ಹೇಳಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಆಗ್ತಾ ಇದೆ. ಬಟ್ ಆದರೆ ಅಲ್ಲಿ ಅವರೆಲ್ಲ ಮಾಡ್ತಾ ಇರುವಂತಹ ರೀತಿಗೋ ಅಥವಾ ಅವರ ಪರ್ಸ್ನಲಿ ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂಥವರ ಮಾತುಗಳಾಗಿರಬಹುದು ಅಥವಾ ಅವರು ಯಾವುದಾದ್ರೂ ಒಂದು ಪ್ರಾಮಿಸ್ಗಳನ್ನು ಹಾಕ್ಸಿರುವಂಥದ್ದು ಈ ರೀತಿಯೆಲ್ಲ ಆಗ್ತಾಯಿದೆ. ಅಲ್ಲಿ ತಡೀತಾ ಇರುವಂಥವರೇ ಮೂರನೇ ವ್ಯಕ್ತಿಗಳು ಅಂತ ಹೇಳಬಹುದು. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಕೆಲವು ಜವಾಬ್ದಾರಿಗಳು ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಬಹಳಷ್ಟು ಎಮೋಷನ್ಸು ಇದೆ, ಇಲ್ಲ ಅಂತಲ್ಲ. ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳು ಕೂಡ ಹೋಗ್ತಾ ಇದೆ. ಆ ವ್ಯಕ್ತಿಗೆ ಒಂದು ರೀತಿ ಕಟ್ಟಾಕಿದಂತೆ ರೀತಿಯಲ್ಲಿ ಇದೆ. ಸೊ ಆ್ಯಕ್ಷನ್ ತೊಗೊಳೋದಕ್ಕೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ. ಇಲ್ಲಿ ನೀವೇನಾದರೂ ಕ್ಲಿಯರ್ ಕಮ್ಯುನಿಕೇಷನ್ ಬೇಕು, ನಾನು ಕಮ್ಯುನಿಕೇಟ್ ಮಾಡಬೇಕು ಆ ವ್ಯಕ್ತಿಯೊಟ್ಟಿಗೆ ಅಂತ ಹೋದಾಗ ಬಹಳಷ್ಟು ಹಿರಿತವಾಗಿ ಆ ವ್ಯಕ್ತಿ ಮಾತನಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಾನು ಅಗೇನ್ ಒಂದು ಕಾರ್ಡ್ನ ತೆಗಿಬೇಕಾಗತ್ತೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವಿಚಾರವಾಗಿ ಇಲ್ಲಿ ನಾನು ಕೋರ್ಟ್ ಕಾರ್ಡ್ಸ್ಗಳನ್ನ ಜಾಸ್ತಿ ನೋಡ್ತಾ ಇದ್ದೀನಿ. ಸೊ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಏನೇ ಆ್ಯಕ್ಷನ್ನ ತೊಗೊಳೋದಕ್ಕೆ ಹೋದ್ರೂ ಕೂಡ ಏನೇ ಒಂದು ವಿಚಾರಗಳನ್ನು ನಿಮ್ಮ ವಿಚಾರವಾಗಿ ಸ್ಟ್ಯಾಂಡ್ ತೊಗೊಳೋದಕ್ಕೆ ಹೋದಾಗ ಆ ವ್ಯಕ್ತಿಗೆ ಪ್ರಾಬ್ಲಮ್ ಆಗ್ತಾ ಇರೋದೇ ಥರ್ಡ್ ಪಾರ್ಟಿಗಳಿಂದ ಅಥವಾ ಥರ್ಡ್ ಪಾರ್ಟಿ ಒಂದಷ್ಟು ಮ್ಯಾನಿಪ್ಯುಲೇಷನ್ ಮಾಡ್ತಾ ಇರ್ಬೋದು ನಿಮ್ಮ ವಿಚಾರದಲ್ಲಿ. ಥರ್ಡ್ ಪಾರ್ಟಿ ಮಾತು ಕೇಳಿಕೊಂಡು ಅವರು ಯಾವುದೇ ರೀತಿ ಕೆಲವು ಸಲ ದುಡುಕು ನಿರ್ಧಾರಗಳನ್ನು ತಗೊಂಡು ನಿಮ್ಮಿಂದ ಆ ವ್ಯಕ್ತಿ ದೂರ ಆಗ್ತಿರುವಂಥದ್ದು ಈ ರೀತಿಯೆಲ್ಲ ಆ ವ್ಯಕ್ತಿ ಲೈಫಲ್ಲಿ ನಡೀತಾ ಇದೆ. ವ್ಯಕ್ತಿ ಕೆಟ್ಟವರ ಅಂತ ನೋಡೋಕ್ಕೆ ಹೋದರೆ ಆಬ್ವಿಯಸ್ಲಿ ಇಲ್ಲ. ಕೆಲವೊಂದು ಜವಾಬ್ದಾರಿಗಳು ಆ ವ್ಯಕ್ತಿಗೆ ಇರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಇಲ್ಲಿ ನಾನು ನೋಡ್ತಾ ಇಲ್ಲ. ಅಲ್ಲಿ ಕೆಲವರು ಲೈಫಲ್ಲಿ ಪೇರೆಂಟ್ಸ್ ಬೇರೆ ರೀತಿ ಹೇಳಿ ಮ್ಯಾನಿಪುಲೇಟ್ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಯಾರೋ ಹಿರಿಯರಿಂದನೂ ಕೂಡ ಒಂದಷ್ಟು ಅವರು ಬ್ಲ್ಯಾಂಕ್ ಆಗಿದ್ದಾರೆ. ಹಾಗೆ ಇಲ್ಲಿ ಕೆಲವೊಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಅದು ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಯಾರೇ ಆಗಿರಬಹುದು, ಅಕ್ಕ ತಂಗಿ ಅಣ್ಣ ತಮ್ಮ, ಯಾರೋ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಯಾರೋ ಅವ್ರನ್ನ ಭಾಳಷ್ಟು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ವ್ಯಕ್ತಿಗೆ ಭಾಳ ಡೀಪಾಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ಪ್ರೊಫೈಲ್ಸ್ಗಳನ್ನು ಚೆಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ನೀಡುವಂಥದ್ದು ಎಲ್ಲನೂ ಇದೆ. ಬಟ್ ಆ್ಯಕ್ಷನ್ ಆಗಿ ನಿಮ್ಮ ಬಗ್ಗೆ ಸ್ಟ್ಯಾಂಡ್ ತೊಗೊಳೋದಕ್ಕೆ ಆ ವ್ಯಕ್ತಿಗೆ ಬಹಳಷ್ಟು ಗೊಂದಲ ಆಗ್ತಾಯಿದೆ, ಭಯ ಶುರುವಾಗ್ತಾ ಇದೆ, ಆ್ಯಂಗ್ಸೈಟಿ ಫೀಲ್ ಆಗ್ತಾಯಿದೆ, ಡಿಪ್ರೆಷನ್. ನೀವು ಅಂದ್ಕೊಳ್ಬೋದು ಇವ್ರು ನನ್ನ ಫೋನಿಗೆ ಇಗ್ನೋರ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಕೆಲವೊಂದು ಸಿಚುವೇಶನ್ ಅವರನ್ನು ಆ ರೀತಿ ತಗೊಂಡು ಹೋಗ್ತಾ ಇದೆ ಅಂತಲೇ ಇಲ್ಲಿ ನಾನು ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇಂದು ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡಲಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೈನ್ ಆಫ್ ವಾಂಡ್ಸ್ ಬರ್ತಾ ಇದೆ, 8 ಆಫ್ ವಾಂಡ್ಸ್ ಬರ್ತಾ ಇದೆ. ಈ ವ್ಯಕ್ತಿ ಈ ವಿಚಾರದಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ನಿಮ್ಮಿಬ್ಬರು ಸಂಬಂಧದಲ್ಲಾಗಿರ್ಬೋದು ಅಥವಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಬಹಳಷ್ಟು ಫೇಸ್ ಮಾಡಿದ್ದಾರೆ. ಬಹಳಷ್ಟು ಆ್ಯಕ್ಷನ್ಸ್ಗಳನ್ನು, ಬಹಳಷ್ಟು ನಿಮ್ಮ ಬಗ್ಗೆ ತುಂಬಾ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಸ್ಟ್ಯಾಂಡ್ ತೊಗೊಳೋದಕ್ಕೆ ಈ ವ್ಯಕ್ತಿಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವು ಟೈಮಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಆ್ಯಕ್ಷನ್ ತೊಗೊಂಡು ಮುಂದಕ್ಕೆ ಹೋಗಿದ್ದಿದೆ, ಇಲ್ಲ ಅಂತಲ್ಲ. ಬಟ್ ಆದರೆ
ಬಟ್ ಇನ್ನೂ ಕೂಡ ಬರ್ತಾ ಇರುವಂತಹ ಪ್ರಾಬ್ಲಮ್ಸ್ಗಳಿಗೆ, ಕೇಳ್ತಾ ಇರುವಂತಹ ಕ್ವಶನ್ಸ್ಗಳಿಗೆ ಅದು ಯಾರು ಕೇಳ್ತಾ ಇದ್ದಾರೋ ಅಥವಾ ಯಾವ್ಯಾವ ರೀತಿಯಲ್ಲಿ ಬರ್ತಾ ಇದೆ ಈ ಸಂಬಂಧದಲ್ಲಿ ಪ್ರಾಬ್ಲಮ್ಸ್ಗಳಂತ ಹೇಳಿದ್ರೆ, ಆ ವ್ಯಕ್ತಿ ಇದನ್ನು ಬಿಟ್ಟು ನಾನು ದೂರ ಹೋಗ್ಬಿಡ್ಬೇಕು, ನನ್ನ ಪಾಡಿಗೆ ನಾನು ಇದ್ದು ಬಿಡಬೇಕು. ಯಾಕೆಂದರೆ ಎಲ್ಲ ರೀತಿಯೂ ಮಾಡಾಗೋಯ್ತು, ಇನ್ನೂ ಕೂಡ ಇನ್ನೂ ಏನು ಪ್ರಯತ್ನ ಮಾಡಲಿ ನಾನು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಹೌದು, ಆಬ್ವಿಯಸ್ಲಿ ನೀವು ಎಷ್ಟು ಥಿಂಕ್ ಮಾಡ್ತಾ ಇದ್ದೀರಿ, ನಿಮ್ಗಿಂತ 10 ಪಟ್ಟು ಈ ವ್ಯಕ್ತಿ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ನಿದ್ದೆಗಳನ್ನು ಕೂಡ ಈ ವ್ಯಕ್ತಿ ಮಾಡಿಲ್ಲ, ಬಹಳಷ್ಟು ಈ ಸಂಬಂಧದಲ್ಲಿ ಬೇಸತ್ತು ಹೋಗಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಭೇಟಿಯಾಗುವಂಥದ್ದು ಕೂಡ ನಾನಿಲ್ಲಿ ನೋಡಬಹುದು. ಯಾಕೆಂದರೆ ವಾಂಡ್ಸಲ್ಲೇ 8 ಆಫ್ ವಾಂಡ್ಸ್ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬೇಗ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ನೋಡಬಹುದು. ಇಲ್ಲಿ ಅಗೇನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರಿ ಅದೇ ರೀತಿ ಆ ವ್ಯಕ್ತಿನೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅಥವಾ ನೀವು ಏನಾದರೂ ಅಫರ್ಮೇಷನ್ಸ್ಗಳನ್ನಾಗಿರ್ಬೋದು ಅಥವಾ ನೀವು ಯಾವುದಾದ್ರೂ ನೀವು ಅವರು ಸುತ್ತಾಡಿದಂಥ ಜಾಗಗಳಾಗಿರಬಹುದು, ಓಡಾಡಿದಂತಹ ಪ್ಲೇಸ್ ಜಾಗಗಳು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬೋದು, ಬಿಕಾಸ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇದೊಂದು ಅರ್ಥ ಎಲಿಮೆಂಟ್ ಆಗಿರೋದ್ರಿಂದ ನೀವಿಬ್ಬರು ಭೇಟಿಯಾದಂಥ ಜಾಗಗಳಾಗಿರ್ಬೋದು, ಫಸ್ಟ್ ಟೈಮ್ ಮೀಟ್ ಆದಂಥದ್ದಾಗಿರ್ಬೋದು, ಮಾತನಾಡಿದಂಥದ್ದಾಗಿರ್ಬೋದು, ನೀವು ಏನು ಮೆಲ್ಕು ಹಾಕ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಆ ವ್ಯಕ್ತಿನೂ ಕೂಡ ಮೆಲ್ಕು ಹಾಕ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಅಗೇನ್ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಹಿಂದೆ ಬಹಳಷ್ಟು ನಿಮಗೆ ಪ್ರಾಮಿಸ್ ಮಾಡಿದರು, ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದರು. ಬಟ್ ನೈಟ್ ಬಂದಿರೋದ್ರಿಂದ ಈ ವ್ಯಕ್ತಿ ಮೈಂಡ್ ಸ್ಥಿಮಿತವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅವ್ರು ಹೇಳಿದ ಮಾತಿನ ಪ್ರಕಾರವಾಗಿ ಆ ವ್ಯಕ್ತಿ ನಿಲ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂದರೆ ಬಹಳಷ್ಟು ಚಂಚಲ, ಅಥವಾ ಈ ರೀತಿ ನೀವು ಕೇಳ್ಬೋದು, ಸಾಕಷ್ಟು ಕ್ವಶನ್ಸ್ಗಳನ್ನ ಈ ವ್ಯಕ್ತಿ ಕೇಳ್ಬೋದು. ನೀನು ಈ ರೀತಿ ಕಮಿಟ್ಮೆಂಟ್ ಕೊಟ್ಟಿದ್ದೆ, ನನಗೆ ಈ ರೀತಿ ಬದಲಾಗ್ತಾ ಇದೆಯಲ್ಲ, ಅಥವಾ ನೀನು ಆವತ್ತು ಆ ರೀತಿ ಹೇಳಿದ್ದೆ, ಇವತ್ತು ಈ ರೀತಿ ಮಾಡ್ತಾ ಇದೆಯಾ. ಅವ್ರು ನಿಮ್ಮ ಮಾತಿಗೆ ಸಿಕ್ಕೋದಿಲ್ಲ, ನೀವು ಅವ್ರನ್ನ ಹೇಗೂ ಕಟ್ಟಾಕೋದಕ್ಕಾಗೋದಿಲ್ಲ. ಅವರಿಗೆ ಎಲ್ಲ ಉತ್ತರಗಳು ಗೊತ್ತಿದೆ. ನಿಮ್ಮಿಂದ ಪಾರಾಗೋದಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮಾಡ್ತಾರೆ, ಅವ್ರು ನಿಮ್ಮ ಕೈಗೆ ಸಿಕ್ಕೋದಿಲ್ಲ. ಆ ರೀತಿ ಈ ವ್ಯಕ್ತಿಯ ವ್ಯಕ್ತಿತ್ವಗಳಿಲ್ಲಾಗಿದೆ ಅಂತ ಹೇಳಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವ್ರು ನಿಮ್ಮನ್ನು ಮೀಟ್ ಆಗ್ತಾರೆ, ಮಾತನಾಡ್ತಾರೆ, ಅಥವಾ ಅವ್ರ ಕಡೆಯಿಂದ ಮೆಸೇಜೋ ಕಾಲೋ ಏನೋ ಒಂದು ಬರಬಹುದು, ಅಲ್ಲಿ ನೀವು ಸರಿ ಮಾಡ್ಕೊಳ್ಬಹುದು. ಬಿಕಾಸ್ ಇಲ್ಲಿ ನಾನು ಕೆಲವೊಂದು ಕಾರ್ಡ್ಸ್ಗಳನ್ನ ನೋಡ್ತಾ ಇರೋದ್ರಿಂದ ಇಲ್ಲಿ ಪ್ರೆಸೆಂಟ್ ಇವತ್ತು ನೈಟ್ ಅವ್ರು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಂಬಂಧದಲ್ಲಿ ನನಗೆ ಸಾಕಾಗಿ ಹೋಗಿದೆ ಅನ್ನುವ ರೀತಿಯಲ್ಲೇ ಆ ವ್ಯಕ್ತಿ ಇದ್ದಾರೆ. ಯಾಕೆಂದರೆ ಎಲ್ಲ ರೀತಿಯ ಆ್ಯಕ್ಷನ್ನು ತೊಗೊಂಡಾಯಿತು, ಅಥವಾ ಈ ಹಿಂದೆನೂ ಕೂಡ ಬಹಳಷ್ಟು ಆ್ಯಕ್ಷನ್ಸ್ ನಿಮ್ಮ ಸಂಬಂಧದಲ್ಲಿ ಆ ವ್ಯಕ್ತಿ ತೊಗೊಂಡಿದ್ರು. ಓಕೆ, ಆಬ್ವಿಯಸ್ಲಿ ನೀವೇನು ಥಿಂಕ್ ಮಾಡ್ತಿದ್ದೀರಿ, ನೀವು ಯಾವ ರೀತಿ ಅಫರ್ಮೇಷನ್ಸ್ಗಳನ್ನ ಕಳಿಸ್ತಾ ಇದ್ದೀರಿ, ನೀವು ಯಾವ ರೀತಿ ಇದ್ದೀರಿ ಆ ವ್ಯಕ್ತಿ ವಿಚಾರವಾಗಿ. ನೀವು ಒಂದಷ್ಟು ಕಾಲ್ ಮಾಡಬಹುದು ಅಥವಾ ಕಾಲಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ಬೋದು, ಬಟ್ ಆದರೆ ಆ ವ್ಯಕ್ತಿಯ ಸಂದರ್ಭಗಳು ಆ ರೀತಿ ಇದೆ. ಬಟ್ ಅವ್ರು ಹೇಳ್ತಾ ಇಲ್ಲ, ನೀವು ಹೇಳ್ಕೊಳ್ತಾ ಇದ್ದೀರಿ. ಸೇಮ್ ಫೀಲಿಂಗ್ಸ್ ಇಬ್ಬರ ನಡುವೆನೂ ಕೂಡ ಇದೆ ಅಂತಲೇ ನಾನು ಪರಿಗಣಿಸಬಹುದು. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ನಿಮ್ಮಿಬ್ಬರ ನಡುವೆ ಏನು ನಡೀತಾ ಇದೆ ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು, ಅಥವಾ ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರೋದಕ್ಕೆ ಯಾವ ರಿಚುವಲ್ಸ್ಗಳನ್ನ ಮಾಡಬೇಕು ಅಂತ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಈ ವ್ಯಕ್ತಿ ಎಲ್ಲೋ ಒಂದಷ್ಟು ಟ್ರಾವೆಲ್ ಮಾಡ್ತಾ ಇರುವಂತಹ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಇವರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅಥವಾ ಇವತ್ತು ಕೂಡ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈ ರಾತ್ರಿನೂ ಕೂಡ ಆ ಟ್ರಾವೆಲಿಂಗಲ್ಲಿ ನಿಮ್ಮಿಬ್ಬರ ನಿಮ್ಮ ನೆನಪುಗಳು ಬಹಳಷ್ಟು ಆಗುವ ಸಾಧ್ಯತೆಗಳು ಆ ವ್ಯಕ್ತಿಗೆ ಇದೆ. ಬಟ್ ಹಾಗಂತ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ಇವರು ಇನ್ನೂ ಕೂಡ ದೂರ ಹೋಗ್ತಾರೆ. ನೀವು ಇವ್ರನ್ನ ಏನಾದರೂ ಇವ್ರ ಮನಸ್ಸಿನ ಮಾತುಗಳನ್ನು ಕೇಳಬೇಕು ಅಥವಾ ಇವರಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡ್ರೆ ಇವರು ಸಿಕ್ಕೋದಿಲ್ಲ ನಿಮ್ಮ ಕೈಗೆ ಅಂತ ಹೇಳಿ ತೋರಿಸ್ತಾ ಇದೆ. ಅವರು ಟ್ರಾವೆಲಿಂಗಲ್ಲಿದ್ದಾರೆ, ಬಹಳಷ್ಟು ಅವ್ರ ಲೈಫಲ್ಲಿ ಆಪರ್ಚುನಿಟೀಸ್ಗಳು ಜಾಸ್ತಿ ಇದೆ, ಅವಕಾಶಗಳು ಜಾಸ್ತಿ ಇದೆ. ನಿಮ್ಮನ್ನೊಂದು ರೀತಿಯಲ್ಲಿ ಆಪ್ಷನ್ ರೀತಿಯಲ್ಲಿ ನೀವು ಅಳ್ತಾ ಇರೋದಾಗಿರ್ಬೋದು, ನೀವು ಏನೇ ಥಿಂಕ್ ಮಾಡ್ತಾ ಇರೋದಾಗಿರ್ಬೋದು, ನಿಮ್ಮ ಫೋನ್ಸ್ ಕಾಲ್ಸ್ಗಳನ್ನಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಅವ್ರಿಗೆ ಒಂದು ಪಾರ್ಟ್ ಅಷ್ಟೇ. ಬೇರೆ ನೀವ್ಗೇನಾಗಿದೆ, ಇದೇ ಲೈಫ್ ಆಗಿದೆ, ಅವ್ರಿಗೆ ಅದೊಂದು ಪಾರ್ಟ್ ಆಗಿದೆ.
ಅವರು ಸಿಹಿಯರ್, ಅವ್ರಿಗೆ ಕೆಲವು ಜವಾಬ್ದಾರಿಗಳಿದೆ. ಮಾತು ಕೂಡ ನೀವು ಯಾವ ರೀತಿ ಮಾತಾಡಿದ್ರು ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ಕೂಡ ರೆಡಿಯಾಗಿದೆ ಈ ವ್ಯಕ್ತಿ. ಬಟ್ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅಗೇನ್ ಅವ್ರು ಏನು ಮಾತಾಡ್ತಾರೆ, ಅವ್ರು ತಾತ್ಕಾಲಿಕ, ಅವ್ರಿಗೆ ನೆನಪಾಗುತ್ತಾ, ನಿಮ್ಮ ಬಗ್ಗೆ ನೆನಪಾಗತ್ತೆ, ಥಿಂಕ್ ಆಗುತ್ತೆ, ತುಂಬ ಯೋಚನೆಗಳನ್ನ ನಿಮ್ಮ ಜೊತೆ ಓಡಾಡಿದಂತಹ ಜಾಗಗಳನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು. ನೈಟ್ ಅದರಲ್ಲೂ ಒಬ್ಬರೇ ಇದ್ದಾಗಂತೂ ಸಿಕ್ಕಾಬಟ್ಟೆ ಅವ್ರಿಗೆ ನಿಮ್ಮ ಬಗ್ಗೆ ಸಿಕ್ಕಾಬಟ್ಟೆ ನೆನಪಾಗತ್ತೆ. ಬಟ್ ಆದರೆ ನೀವು ಏನಾದರೂ ಕಮ್ಯುನಿಕೇಷನ್ ಮಾಡುವಂಥದ್ದು, ಅಥವಾ ನೀವೇನಾದರೂ ಕಮಿಟ್ಮೆಂಟ್ಸ್ಗಳನ್ನು ಕೇಳುವಂಥದ್ದು, ಅಥವಾ ನೀವೇ ಬಹಳಷ್ಟು ಅವ್ರನ್ನ ಕೇರ್ ಟೇಕಿಂಗ್ ಏನಾದರೂ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ತಾತ್ಕಾಲಿಕವಾಗಿ ಇರುವಂಥದ್ದು. ಇವ್ರ ಮೈಂಡ್ಸೆಟ್ ಹೇಗೆ ಅಂತ ಹೇಳಿದ್ರೆ ಇವರು ಇನ್ನು ಸ್ವಲ್ಪ ಹೊತ್ತಲ್ಲೇ ಇರೋದಿಲ್ಲ. ನಿಮ್ಮ ಜೊತೆಗೆ ಏನೇ ಮಾತಾಡಿರ್ಬೋದು, ಏನೇ ಇರಬಹುದು, ಅವ್ರು ಏನೇ ಪ್ರಾಮಿಸ್ಗಳನ್ನ ಹಾಕ್ಬೋದು. ಬಟ್ ಆದರೆ ಈ ವ್ಯಕ್ತಿ ಬಹಳಷ್ಟು ಬದಲಾಗುವಂತಹ ಸಾಧ್ಯತೆಗಳು, ನಿಮ್ಮ ಜೊತೆಗಿದ್ದಾಗ, ನಿಮ್ಮ ಜೊತೆ ಮಾತನಾಡುವಾಗ ನಿಮ್ಮನ್ನು ಮ್ಯಾನಿಪ್ಯುಲೇಷನ್ ಮಾಡುವಂಥದ್ದೇ ಬಹಳಷ್ಟು ಆಗಿರುತ್ತೆ ಈ ವ್ಯಕ್ತಿಯಲ್ಲಿ. ಸೊ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹಾಗೆ ನಿಮ್ಗೆ ಯಾವ ರೈಟ್ ಡಿಸಿಷನ್ ತೊಗೊಳೋದಕ್ಕೂ ಬರ್ತಾ ಇಲ್ಲ. ಇನ್ನೂ ಕೂಡ ಈ ವ್ಯಕ್ತಿ ಬಗ್ಗೆನೇ ಥಿಂಕ್ ಮಾಡುವಂಥದ್ದು, ಈ ವ್ಯಕ್ತಿ ಬಗ್ಗೆನೇ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನೀವುಗಳು ಮಾಡ್ಕೊಳ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಬಹಳಷ್ಟು ಚಿಂತೆಗೊಳಗಾಗ್ತಾ ಇದ್ದೀರಿ, ಮನಸ್ಸಿಗೆ ಭಯಾನೂ ಶುರು ಆಗ್ತಾ ಇದೆ. ಏಕೆ ಅಂತ ಹೇಳಿದ್ರೆ ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರೋದ್ರಿಂದ ಇವ್ರು ನಿಮ್ಮನ್ನು ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ. ಅವರ ಫೋನ್ ಕಾಲ್ಸ್ಗಳು ಇದೇ ಟೈಮಿಗೆ ಬರುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ. ಇದೆಲ್ಲ ನೀವೇ ಬಹಳಷ್ಟು ಡೇ ಡ್ರೀಮಿಂಗ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಅವ್ರು ಏನು ಗೊತ್ತಾ, ಅವ್ರು ಥಿಂಕ್ ಬರ್ತಾ ಇದೆ, ಅವ್ರು ಯೋಚನೆ ಮಾಡ್ತಾರೆ. ಬಟ್ ಆದರೆ ಅದನ್ನೇ ಲ್ಯಾಗ್ ಮಾಡಿಕೊಂಡು ಅದೇ ರೀತಿ ಇರ್ತಾರೆ ಅಂತ ಅಲ್ಲ. ಬಟ್ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ನನಗೆ ಈ ಸಂಬಂಧ ಸಾಕು. ಬಹಳಷ್ಟು ನೀವಾಗಲಿ ಅವರಾಗಲಿ ಬಹಳಷ್ಟು ಇಬ್ಬರು ಕೂಡ ಬಹಳ ಒಂದು ಕನಸುಗಳನ್ನು ಕಟ್ಟಿದ್ರಿ ಈ ಸಂಬಂಧದಲ್ಲಿ. ಬಹಳಷ್ಟು ನೆನಪುಗಳಿದೆ, ಬಹಳಷ್ಟು ಯೋಚನೆಗಳಿದೆ, ಅವರು ಕೂಡ ಥಿಂಕ್ ಮಾಡಿದ್ದಿದೆ. ಬಟ್ ಆದರೆ ಇವರು ನಿಮ್ಮ ಜೊತೆಗೆ ಪರ್ಮನೆಂಟಾಗಿ ಇರ್ತಾರ ಅಂತ ನೋಡೋದಕ್ಕೆ ಹೋದರೆ ಇಲ್ಲ. ಅಗೇನ್ ಇಲ್ಲಿ ಸಂಬಂಧದಲ್ಲಿ ಬಹಳಷ್ಟು ನೆನಪುಗಳನ್ನು ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದೇ ತೋರಿಸುತ್ತೆ. ಇವರು ಒಂದು ಕ್ಲಾರಿಟಿಗೋಸ್ಕರ ನಾನು ಮತ್ತೆ ನಿಮಗೋಸ್ಕರ ಮೆಸೇಜ್ ತೆಗಿತಾ ಇದ್ದೀನಿ. ಜಸ್ಟಿಸ್ ಒಂದಷ್ಟು ಇಟ್ ಟೇಕ್ ಸಮ್ ಟೈಮ್ ಅಂತಲೇ ಹೇಳ್ಬೋದು. ಒಂದಷ್ಟು ದಿನಗಳ ಕಾಲ, ಒಂದಷ್ಟು ತಿಂಗಳುಗಳ ಕಾಲ ನೀವು ಮೌನವಾಗಿರುವಂಥದ್ದು, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತುಂಬ ಸ್ವಾರ್ಟ್ಸ್ಗಳನ್ನು ನೋಡ್ತಾ ಇರೋದ್ರಿಂದ ಬಹಳಷ್ಟು ಯೋಚನೆ ಮತ್ತು ನಿಮ್ಮಿಬ್ಬರ ನಡುವೆ ಕಿರಿಕಿರಿ ಮಾತುಗಳು ಜಾಸ್ತಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅವ್ರಿಗೆ ಒಂದಷ್ಟು ಟೈಮ್ ಕೊಡಿ. ಜಸ್ಟಿಸ್ ಬಂದಿರೋದ್ರಿಂದ ಅವ್ರಿಗೆ ಎಲ್ಲೂ ಹೋಗಲ್ಲ. ಈಗ ನಿಮ್ಮಿಂದ ತಪ್ಪಿಸ್ಕೊಳ್ಬೋದು, ಸುಳ್ಳು ಹೇಳ್ಬಹುದು, ಏನೇ ಮಾಡಬಹುದು. ಬಟ್ ಆದರೆ ಕಾಲ ಸರಿಯಾದ ಇದು ಯಾಕೆ ಅಂದರೆ ಮೇಜರಾಗಿ ಕಾರ್ಡ್ ಬಂದಿರೋದ್ರಿಂದ, ಇದೆಲ್ಲ ಮೈನರ್ ಕಾರ್ಡ್ಸ್ಗಳು. ಇಲ್ಲಿ ಮೇಜರಾಗಿ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದು ರೀತಿ ಅವಕಾಶಗಳನ್ನು ಹುಡ್ಕೊಂಡು ಹೋಗುವಂತಹ ಕ್ಯಾರೆಕ್ಟರ್ ಜಾಸ್ತಿ. ಮೇಜರಾಗಿ ಇವರು ಇರೋದೇ ಹೀಗೆ, ಆಪ್ಷನ್ಸ್ಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ರನ್ನ ಯಾವ ರೀತಿ ಬಂಧಿಸಬಹುದು, ಇವ್ರನ್ನ ಯಾವ ರೀತಿ ಇಡ್ಬೋದು. ಯಾಕೆಂದರೆ ಇವ್ರನ್ನ ಬಂಧಿಸೋದಕ್ಕೂ ಆಗಲ್ಲ, ಹಿಡಿಯೋದಕ್ಕಾಗಲ್ಲ, ಇವ್ರಿಗೆ ಮಾತಿಗೆ ನೀವು ಉತ್ತರ ಕೊಡೋದಕ್ಕೂ ಆಗೋದಿಲ್ಲ. ಬಹಳಷ್ಟು ಬೇಗ ಮ್ಯಾನಿಪ್ಯುಲೇಷನ್ ಮಾಡ್ತಾರೆ. ಹಾಗೆ ನೀವೇನಾದರೂ ಇವ್ರನ್ನ ಮಾತುಗಳಿಂದಾಗಲಿ ಸೆಂಟಿಮೆಂಟ್ಗಳಿಂದಾಗಲಿ ಏನಾದರೂ ಕಟ್ಟಾಕೋಕೆ ಹೋದರೆ ಅವ್ರು ನಿಲ್ಲೋದು ಇಲ್ಲ. ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ, ಈ ವ್ಯಕ್ತಿ ನನ್ನ ಜೊತೆಗೆ ಇರೋದಿಲ್ವೇನೋ. ಎಷ್ಟೇ ಪ್ರೀತಿಯಿಂದ ಮಾತಾಡಲಿ, ಎಷ್ಟೇ ಸಮಾಧಾನವಾಗಿ ಮಾತಾಡಲಿ, ಎಷ್ಟೇ ಅವ್ರು ನಿಮಗೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಲಿ ಬಿಡಲಿ, ನಿಮ್ಮ ಬಗ್ಗೆ ಕೇರ್ ಮಾಡಲಿ, ನಿಮ್ಮ ಗಟ್ ಫೀಲ್ ಹೇಳ್ತಾ ಇದೆ ಇವ್ರು ನನ್ನೆಲ್ಲೋ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ವಿಚಾರವಾಗಿ ಏನೇ ಕನಸುಗಳನ್ನು ಕಟ್ಟಿದ್ರೂ ಕೂಡ ಈ ವ್ಯಕ್ತಿ ಎಷ್ಟೇ ನೆನಪುಗಳು ನಿಮ್ಮ ಲೈಫಲ್ಲಿ ಕೊಟ್ಟಿದ್ರು ಕೂಡ ಇದರಿಂದ ದೂರ ಹೋಗುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಔಟ್ಕಮ್ ಜಸ್ಟಿಸ್ ಬಂದಿರೋದ್ರಿಂದ, ಮೇಜರ್ ಕಾರ್ಡ್ ಆಗಿರೋದ್ರಿಂದ ಈ ವ್ಯಕ್ತಿ ಮರಳಿ ನಿಮ್ಮ ಹತ್ರನೇ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ವ್ಯಕ್ತಿ ಬಂದೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಅವರ ತಪ್ಪಿನ ಅರಿವು ಮೂಡುತ್ತೆ ಅಂತ ಹೇಳಿ ಆ ದಿನವೂ ಕೂಡ ಇದೆ. ಕರ್ಮ ಹಂಗೆ ಅಲ್ವಾ, ಕರ್ಮ ನಾವು ಯಾರಿಗಾದರೂ ಮೋಸ ಮಾಡಲಿ, ಯಾರಿಗಾದರೂ ಬಿಡಲಿ, ಅದು ಹೇಗೆ ಹೊಡೆತ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮಿಂದ ಯಾರು ಏನೇ ತೊಂದರೆ ಮಾಡಿದ್ರು, ತಾಪತ್ರೆ ಮಾಡಿದ್ರು ನಾವು ಅದು ಇಂಡೈರೆಕ್ಟಾಗಿ ಬಂದು ತಪ್ಪಾಯಿತು ಅಂತ ಕೇಳಬೇಕು. ಆ ರೀತಿ ಯೂನಿವರ್ಸ್ ಮಾಡಿರುತ್ತೆ.
ಸೊ ಹಾಗಾಗಿ ನೀವು ಹೆದರುವಂಥದ್ದು ಬೇಡ. ನಿಮ್ಮ ಚಿಂತೆಗಳನ್ನು ತಲೆಯಿಂದ ತೆಗೆದುಹಾಕಿ, ಟೆನ್ಷನ್ಸ್ಗಳನ್ನು ತೆಗೆದುಹಾಕಿ, ಅವ್ರು ಮಾಡ್ತಿರೋದು ಮೋಸ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಇನ್ನೂ ಕೂಡ ವೇಟ್ ಮಾಡುವಂಥ ಅವಶ್ಯಕತೆಗಳು ನಿಮಗಿಲ್ಲ. ಯಾವಾಗ ಒಬ್ಬ ಮನುಷ್ಯನ ನೀವು ಡಿಲೀಟ್ ಮಾಡಿ ಬಿಸಾಕ್ತಿರೋ ಆಗ ನೀವು ಅವ್ರನ್ನ ಅಟ್ರ್ಯಾಕ್ಟ್ ಆಗ್ತೀರಿ. ಯಾವಾಗ ನೀವು ಒಬ್ಬ ಮನುಷ್ಯನಿಗೆ ಪದೇ ಪದೇ ನಾನು ಇದ್ದೀನಿ ಅನ್ನುವಂತಹ ಅಟೆನ್ಷನ್ ಕೊಡೋದಿಲ್ವೋ ಆಗ ಆ ವ್ಯಕ್ತಿ ಮತ್ತೆ ಮರಳಿ ನಿಮ್ಮ ಹತ್ರ ಬರುವ ಸಾಧ್ಯತೆಗಳಿರುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬಹುದು. ಹಾಗೆ ನಿಮ್ಮ ಸಮಸ್ಯೆಗಳನ್ನು ಒಂದು ಸಲ ಎಂಕ್ವೈರಿ ಮಾಡಿಸಿದಾಗ, ಅಂದರೆ ಒಂದು ಸಲ ರೀಡಿಂಗ್ ತೊಗೊಂಡಾಗ ಯಾವ ಸಮಸ್ಯೆಗೆ ಯಾವ ಕ್ರಿಸ್ಟಲ್ಸ್ಗಳನ್ನ ಧರಿಸಿದಾಗ ಇಮಿಡಿಯೇಟಾಗಿ ಆ ಬ್ಲಾಕೇಜ್ ವರ್ಕ್ ಆಗುತ್ತೆ. ಆ ಬ್ಲಾಕೇಜ್ ಓಪನ್ ಆಗಿ ನಿಮ್ಮ ಸಮಸ್ಯೆಯಿಂದ ನೀವು ಋಣಮುಕ್ತವಾಗಬಹುದು ಅನ್ನುವಂತಹ ಕ್ರಿಸ್ಟಲ್ಸ್ಗಳು ಕೂಡ ಸಜೆಷನ್ ಆಗುತ್ತೆ. ಕ್ರಿಸ್ಟಲ್ಸ್ಗಳು ಕೂಡ ನಮ್ಮ ಹತ್ರನೇ ಹೀಲಿಂಗ್ ಆಗಿ ಎನರ್ಜೈಸ್ ಆಗಿರುವಂತಹ ಪ್ಯೂರ್ 100% ಲ್ಯಾಬ್ ಟೆಸ್ಟೆಡ್ ಜೈಪುರಿಂದ ಬರುವಂತಹ ಕ್ರಿಸ್ಟಲ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹಣಗಳನ್ನ ಎಲ್ಲೆಲ್ಲೋ ಹಾಕಿ ಖರ್ಚುಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರು ಜೆನ್ಯೂನ್ ಪರ್ಸನ್ ಇರ್ತಾರೆ, ಯಾರು ನಿಮಗೆ ನಿಮ್ಮ ಮನಸ್ಸಿಗೆ ನಿಮ್ಮ ಗಟ್ಸಿಗೆ ಅನಿಸುತ್ತೆ ಇಲ್ಲಿ ಹೋದರೆ ವರ್ಕ್ ಆಗುತ್ತೆ, ಕ್ರಿಸ್ಟಲ್ಸ್ಗಳು ಇಲ್ಲಿ ಸತ್ಯ ಇದೆ ಅನ್ನುವಂತಹ ಕ್ರಿಸ್ಟಲ್ಸ್ಗಳನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.